ಹನುಮಂತನ ಜೊತೆಗೆ ಹಾಡ್ದಾರ ಕೆಲವೊಂದು ಅಲ್ಲಿ ಪಿಕ್ಚರ್ನಾಗ ಹಾಡ್ಯಾರ ಅವ್ರು. ಇವ್ನಿಗೆ ಯಾಕೆ ಹಾಡಕ್ಕೆ ಕೊಟ್ಟಲ್ಲ ಹಂಗಾರ? ಹನುಮಂತನ ಮನೆ ಹಂಗೈತಪ್ಪ, ಏನು ಅಭಿವೃದ್ಧಿನಾಗಿಲ್ಲ ಅದು. ಇಂಥ ದೊಡ್ಡ ದೊಡ್ಡ ವೇದಿಕೆಗೆ ಹೋಗಿ ಅವ್ನಿಗೆ ಏನು ಲಾಭ ಐತೆ ಹಂಗಾರ? ಹನುಮಂತಗೆ ಇವೆಲ್ಲ ಆಸೆ ಈಡೇರಿಸ್ಕೊಂಡು ಅವ್ನು ಹೊರಗೆ ದಬ್ಬ ವ್ಯವಸ್ಥೆ ಮಾಡಿಬಿಟ್ರೆ ಅವನಿಗೆ ಒಂದು ಬಡತನ ನಿವಾರಣೆ ಆಗಬೇಕು. ಸರಿಗಮಪದಲ್ಲಿ ಭಾಳ ಚಂದ ಹಾಡು ಹೇಳ್ತದ. ಸಿನಿಮಾದಾಗ ಹಾಡು ಹೇಳಿಸ್ತೇವೆ ಅಂತ ಹೇಳಿದ್ರು. ಸಿನಿಮಾದಾಗ ಹಾಡಿಸ್ತೇವೆ ಅಂತಂದ್ರೆ ಹಾಡಿಸ್ಬೇಕು, ಯಾಕೆ ಹಾಡಿಸ್ಬಾರ್ದಪ್ಪ? ಕೆಲವೊಬ್ರು ಹನುಮಂತನ ಜೊತೆಗೆ ಹಾಡ್ದಾರ ಕೆಲವೊಂದು ಅಲ್ಲಿ ಪಿಕ್ಚರ್ನಾಗ ಹಾಡ್ಯಾರ ಅವ್ರು. ಇವ್ನಿಗೆ ಯಾಕೆ ಹಾಡಕ್ಕೆ ಕೊಟ್ಟಲ್ಲ ಹಂಗಾರ? ಅವ ಮೂಲ ಏನಪ್ಪ? ಹಾಡಿನ ನೃತ್ಯ ಬಂದದ್ದು, ಸಂಗೀತ. ಅದಕ್ಕೆ ಹನುಮಂತಿಗೆ ಯಾಕೆ ಕೊಡೋದಿಲ್ಲ ನೀವು? ನಾ ಮೊನ್ನೆ ಯೂಟ್ಯೂಬ್ದಾಗ ನೋಡಿದೆ, ಹನುಮಂತನ ಮನೆ ಹಂಗೈತಪ್ಪ, ಏನು ಅಭಿವೃದ್ಧಿನಾಗಿಲ್ಲ ಅದು. ಸ್ವಲ್ಪ ಹಂಗೆ ರೂಪ ಆಗೈತೆ ಅಷ್ಟೇ. ಇಂಥ ದೊಡ್ಡ ದೊಡ್ಡ ವೇದಿಕೆಗೆ ಹೋಗಿ ಅವನಿಗೆ ಏನು ಲಾಭ ಐತೆ ಹಂಗಾರೆ? ಹನುಮಂತಿಗೆ ಸುಮ್ಮನೆ ಕರ್ಕೊಂಡು ಹೋಗ್ತಾರೆ, ಅದು ಮಾಡ್ತೇವೆ ಇದು ಮಾಡ್ತೇವೆ, ನಮ್ಮ ಸಿನಿಮಾದಾಗ ಹಿಂಗೆ ಹಾಡಕ್ಕೆ ಕೊಡ್ತೇವೆ. ಈಗ ಬಿಗ್ ಬಾಸ್ನಾಗ ಕರ್ಕೊಂಡ್ರೆ ಏನು ಮಾಡ್ತಾರೆ ನಿಲ್ ಗೊತ್ತಾಕೈತಿ. ಅವ ವಕೀಲರು ಹೋದ್ಮ್ಯಾಗ ಮತ್ತು ಯಾರು ಇಲ್ದಂಗೆ ಆತನ. ಮತ್ತು ಈ ಹನುಮಂತಪ್ಪನ ತೊಗೊಂಡ್ರಿ ಸುದೀಪ್ ಸರ್ ಏನೇನು ಹಂಗೆ ಹಿಂಗೆ ಮಾತಾಡಿದ್ರು, ಅದೆಲ್ಲ ಸರಿ ಆಗೈತಿ. ಬಿಗ್ ಬಾಸ್ ಮುಗಿದ ಮ್ಯಾಗ ನೀವು ಯಾರ್ಯಾರು ಆಶ್ವಾಸನೆ ಕೊಟ್ಟಿದ್ರು ಎಲ್ಲರೂ ಅವನಿಗೆ ಪಿಕ್ಚರ್ನಾಗ ಹಾಡಕ್ಕೆ ಕೊಡ್ರಿ. ಯಾಕಂದ್ರೆ ಅವ್ನು ಭಾಳ ಪರಿಸ್ಥಿತಿ ಬಡತನದಾಗ ಹುಟ್ಟಿ ಬಂದವ. ಇವೆಲ್ಲ ಆಸೆ ಈಡೇರಿಸ್ಕೊಂಡು ಅವ್ನು ಹೊರಗೆ ದಬ್ಬ ವ್ಯವಸ್ಥೆ ಮಾಡಿಬಿಟ್ರೆ ಅವನಿಗೆ ಒಂದು ಬಡತನ ನಿವಾರಣೆ ಆಗಬೇಕು. ಅವ್ನು ಹಾಡು ಒಟ್ಟು ಅಲ್ಲಿ ಪಿಕ್ಚರ್ನಾಗ ಹಾಡ್ಬೇಕು.